ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೇ, ನಾವು ಇಂದು ಅರ್ಥಶಾಸ್ತ್ರದಲ್ಲಿ ಅದರಲ್ಲಿ ಮೊದಲನೇ ಅಧ್ಯಾಯ ಒಂದು ಯಾವುದಪ್ಪ ಅಂದರೆ ಅಭಿವೃದ್ಧಿ. ಈ ಒಂದು ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುದು ಅಂತ ಮಕ್ಕಳೇ ನಾವೀಗ ನೋಡೋಣ. ಅದರಲ್ಲಿ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ. ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ. ಇಲ್ಲಿ ಅಭಿವೃದ್ಧಿ ಅಂದರೆ ಏನು ಮತ್ತು ಅನಾಭಿವೃದ್ಧಿ ಅಂದರೆ ಏನು, ಅದರ ಅರ್ಥ ಮತ್ತು ಭಾರತದಲ್ಲಿ ಅದು ಯಾವ ಒಂದು ಸ್ವರೂಪವನ್ನು ಪಡ್ಕೊಂಡಿದೆ ಅಂತೇಳಿ ಮಕ್ಕಳೇ ನಾವು ಈ ಒಂದು ಪಾಠದಲ್ಲಿ ಅರ್ಥವನ್ನು ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಎರಡನೇದಾಗಿ ಮಾನವ ಅಭಿವೃದ್ಧಿ ಸೂಚಕಗಳು. ಮಾನವ ಅಭಿವೃದ್ಧಿ ಸೂಚಕಗಳು ಅಂತ ಮಕ್ಕಳೇ ನಾವು ಇಲ್ಲಿ ನೋಡ್ತೀವಿ. ಮಾನವ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಅಂಶಗಳು ಸಹಾಯಕ ಆಗ್ತವೆ ಅಂತೇಳಿ ಈ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಲಿಂಗ ಸಂಬಂಧಿ ಅಭಿವೃದ್ಧಿ ಅಂತ ನಾವು ಮಕ್ಕಳೇ ಕರಿತೀವಿ. ಲಿಂಗ ಸಂಬಂಧಿ ಅಭಿವೃದ್ಧಿ. ಲಿಂಗ ಅಂದರೆ ಏನು? ಗಂಡು ಮತ್ತು ಹೆಣ್ಣು ಅಲ್ವಾ? ಈ ಗಂಡು ಮತ್ತು ಹೆಣ್ಣು ಯಾವ ರೀತಿಯಾಗಿ ಅಭಿವೃದ್ಧಿ ಕಡೆ ಸಾಗ್ತಾ ಇದ್ದಾರೆ ಅಂತೇಳಿ ಮಕ್ಕಳೇ ನಾವೀಗ ನೋಡೋಣ. ಈಗ ನಾವು ಮಕ್ಕಳೇ ಮೊದಲನೇದಾಗಿ ಅಭಿವೃದ್ಧಿ ಎಂದರೇನು ಅಂತೇಳಿ ನಾವು ನೋಡಿದ್ರೆ, ಇಲ್ಲಿ ಒಂದು ದೇಶದ ಜನರ ಎಲ್ಲ ಆಶೋತ್ತರಗಳನ್ನು ಈಡೇರಿಸುವಂತಹ ಒಂದು ಸಾಮರ್ಥ್ಯವನ್ನು ವಿಸ್ತರಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಮಕ್ಕಳೇ? ಅಭಿವೃದ್ಧಿ ಅಂತೇಳಿ ಕರಿತೀವಿ. ಮಕ್ಕಳೇ ಹಾಗಾದರೆ ಬರ್ಕೊಡ್ರಿ ನೀವು ಪ್ರಶ್ನೆ. ಅಭಿವೃದ್ಧಿ ಎಂದರೇನು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಡ್ರಿ. ಅಭಿವೃದ್ಧಿ ಎಂದರೇನು? ಅದಕ್ಕೆ ಉತ್ತರ, ಒಂದು ದೇಶದ ಅಭಿವೃದ್ಧಿ ಎಂದರೆ ಒಂದು ದೇಶದ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುವ ಸಾಮರ್ಥ್ಯವನ್ನು ಅದು ವಿಸ್ತರಿಸುವ ಪ್ರಕ್ರಿಯೆಯನ್ನು ಅಭಿವೃದ್ಧಿ ಎನ್ನುತ್ತಾರೆ. ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಎಂದರೇನು ಅನ್ನೋದೊಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಎಂದರೇನು ಅಂತೇಳಿ ಬರ್ಕೊಂಡು ಮಕ್ಕಳೇ, ಒಂದು ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನು ಪೂರೈಸುವ ಸಾಮರ್ಥ್ಯ ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರಗಳಂತಹ ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸುವುದಕ್ಕೆ
ನಿಯಂತ್ರಿಸುವುದಕ್ಕೆ ಆರ್ಥಿಕ ಅಭಿವೃದ್ಧಿ ಎನ್ನುತ್ತಾರೆ. ಮಕ್ಕಳೇ, ಇಲ್ಲಿ ನಾವು ಅಭಿವೃದ್ಧಿ ಅಂತೇಳಿ ನಾವು ನೋಡೋದಾದ್ರೆ ಎಂದರೇನು, ಅಭಿವೃದ್ಧಿ ಎಂದರೇನು ಅಂತ ನಾವು ನೋಡೋದಾದ್ರೆ ಒಂದು ರಾಷ್ಟ್ರದ ಎಲ್ಲರ ಆಶೋತ್ತರಗಳನ್ನು, ಒಂದು ರಾಷ್ಟ್ರದ ಎಲ್ಲ ಜನರ ಆಶೋತ್ತರಗಳನ್ನು ಈಡೇರಿಸುವಂತಹ ಒಂದು ಸಾಮರ್ಥ್ಯವನ್ನು ವಿಸ್ತರಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಮಕ್ಕಳೇ? ಅಭಿವೃದ್ಧಿ ಅಂತೇಳಿ ಕರಿತೀವಿ. ಅಂದರೆ ಒಂದು ರಾಷ್ಟ್ರದ ಜನರ ಅವರ ಎಲ್ಲ ಒಂದು ಆಶೋತ್ತರಗಳನ್ನು ಈಡೇರಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಅಭಿವೃದ್ಧಿ ಅಂತೇಳಿ ಮಕ್ಕಳೇ ನಾವು ಕರಿತೀವಿ. ಅದೇ ರೀತಿಯಾಗಿ ಎರಡು ಪ್ರಶ್ನೆ ಏನಪ್ಪ ಅಂದರೆ ಆರ್ಥಿಕ ಅಭಿವೃದ್ಧಿ ಎಂದರೇನು ಅಂತ ಮಕ್ಕಳೇ ನಿಮಗೆ ಎರಡು ಪ್ರಶ್ನೆಯನ್ನು ಕೇಳಿದರೆ, ಅಭಿವೃದ್ಧಿ ಎಂದರೇನು ಅಂತ ಕೇಳ್ತಾರೆ. ಜೊತೆಗೆ ಎರಡನೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿ ಎಂದರೇನು ಅಂತ ನಾವು ನೋಡೋದಾದ್ರೆ ಒಂದು ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನು, ಆರ್ಥಿಕವಾದಂತಹ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಆಶೋತ್ತರಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ ಮತ್ತು ಹಣದುಬ್ಬರಗಳಂತಹ ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸುವುದಕ್ಕೆ ನಾವು ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ ಅಂತ ಹೇಳ್ತಾರೆ ಮಕ್ಕಳೇ. ಅಂದರೆ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಆರ್ಥಿಕ ಒಂದು ಆಶೋತ್ತರಗಳನ್ನು ಪೂರೈಸೋದಕ್ಕೋಸ್ಕರ ಏನು ಮಾಡಬೇಕು? ಸಾಮರ್ಥ್ಯವನ್ನು ಹೆಚ್ಚಿಸಿದ ಫಸ್ಟು ಆರ್ಥಿಕ ಸೌಲಭ್ಯಗಳನ್ನು ಹೆಚ್ಚಿಸಬೇಕು. ಆರ್ಥಿಕ ಸೌಲಭ್ಯವನ್ನು ಹೆಚ್ಚಿಸಿದ ನಂತರ ಅದೇನಾಗುತ್ತೆ, ಆಟೋಮೆಟಿಕ್ಕಾಗಿ ಬಡತನ ನಿವಾರಣೆ ಆಗುತ್ತೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ, ಅದೇ ಜೊತೆಗೆ ಅಸಮಾನತೆ ಅನ್ನೋದು ನಿವಾರಣೆ ಆಗುತ್ತೆ, ಮತ್ತು ಹಣದುಬ್ಬರ ಇಂತಹ ಎಲ್ಲ ಸಮಸ್ಯೆಗಳನ್ನು ನಿಯಂತ್ರಿಸುವುದಕ್ಕೆ ನಾವೇನಂತ ಕರಿತೀವಿ? ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಅಂದರೆ ಮೊದಲು ಮನುಷ್ಯನ ಒಂದು ಆರ್ಥಿಕ ಸಾಮರ್ಥ್ಯವನ್ನು ಹೆಚ್ಚಿಸಿ ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಹಣದುಬ್ಬರ ಆಗಿರ್ಬೋದು ಅಥವಾ ಅಸಮಾನತೆ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೆ ನಾವೇನಂತ ಕರಿತೀವಿ? ಆರ್ಥಿಕ ಅಭಿವೃದ್ಧಿ ಅಂತ ನಾವು ಕರಿತೀವಿ. ಮಕ್ಕಳೇ, ಇಲ್ಲಿ ನಾವು ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ಎಂಬ ವಿಷಯವನ್ನು ನಾವು ತೆಗೆದುಕೊಂಡಾಗ ಮೊದಲಾಗಿ ನಾವು ಅಭಿವೃದ್ಧಿ ಅಂತ ಕರಿತೀವಿ. ಮಕ್ಕಳೇ, ನಾವು ಅಭಿವೃದ್ಧಿ ಎಂಬ ಪದವನ್ನು ನಾವು ದಿನನಿತ್ಯದ ಬದುಕಿನಲ್ಲಿ ಸಾಮಾನ್ಯವಾಗಿ ನಾವು ಮಕ್ಕಳೇ ಬಳಸ್ತಾ ಇದ್ದೀವಿ ಅಲ್ವಾ? ಯಾವುದೇ ಒಂದು ಕ್ಷೇತ್ರ ಇಲ್ಲವೇ ವ್ಯಕ್ತಿಗಳ ಪ್ರಗತಿಯನ್ನು ನಾವು ಸೂಚಿಸೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ? ಅಭಿವೃದ್ಧಿ ಎಂಬ ಪದವನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಒಬ್ಬ ವ್ಯಕ್ತಿ ಅಭಿವೃದ್ಧಿಯನ್ನು ಹೊಂದಿದ್ದಾನೆ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರ ಅಭಿವೃದ್ಧಿಯನ್ನು ಹೊಂದಿದೆ ಅಂತೇಳಿ ನಾವು ತಿಳ್ಕೊಬೇಕಾದ್ರೆ ಅಥವಾ ಒಂದು ಮುಂದುವರ್ಧನೆ ಅಂತೇಳಿ ತಿಳ್ಕೊಬೇಕಾದ್ರೆ ನಾವು ಸಾಮಾನ್ಯವಾಗಿ ಯಾವ ಪದವನ್ನು ಬಳಸ್ತೀವಪ್ಪ ಅಂದರೆ ಅಭಿವೃದ್ಧಿ ಎಂಬ ಪದವನ್ನು ಬಳಸ್ತೀವಿ ಮಕ್ಕಳೇ ಅಲ್ವಾ? ಉದಾಹರಣೆಗೆ ನಾವು ನೋಡ್ತೀವಿ ಗ್ರಾಮೀಣ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ಹೀಗೆ ಅಭಿವೃದ್ಧಿ ಎಂಬ ಪದವನ್ನು ನಾವು ಅದು ಹಿಂದೆ ಇರೋದನ್ನು ನಾವು ಮಕ್ಕಳೇ ಗಮನಿಸ್ತೀವಿ. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಣೆಯನ್ನು ನಾವು ಆರ್ಥಿಕ ಅಭಿವೃದ್ಧಿ ಎಂಬ ಪದವನ್ನು ಬಳಸಿ ಗುರುತಿಸೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ಹೀಗೆ ಈ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಹೀಗೆ ಬೇರೆ ಬೇರೆ ಒಂದು ರೀತಿಯಲ್ಲಿ ನಾವು ಕಾಣ್ತೀವಿ ಮಕ್ಕಳೇ ಅಂತೇಳಿ. ನಂತರ ಈ ಒಂದು ಆರ್ಥಿಕ ಅಭಿವೃದ್ಧಿ ಅನ್ನೋದು 3 ಅಂಶಗಳನ್ನು ಒತ್ತಿ ಹೇಳುತ್ತೆ ಅಂತೇಳಿ. ಆರ್ಥಿಕ ಅಭಿವೃದ್ಧಿ 3 ಅಂಶಗಳನ್ನು ಒತ್ತಿ ಹೇಳುತ್ತೆ ಮಕ್ಕಳೇ. ಇದನ್ನೆಲ್ಲ ಬರ್ಕೊಂಡಿದ್ದೀರಲ್ವಾ? ಸರಿ. ಇಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದು 3 ಏನಾಗಿದೆಪ್ಪ ಅಂದರೆ 3 ಅಂಶಗಳನ್ನು ಹೇಳುತ್ತೆ. ಆರ್ಥಿಕ ಅಭಿವೃದ್ಧಿ ಮೂರು ಅಂಶಗಳನ್ನು ಒತ್ತಿ ಹೇಳುತ್ತದೆ. ಒತ್ತಿ ಹೇಳುತ್ತದೆ. ಒಂದು ಎ, ಇದು ಒಂದು
ಪ್ರಕ್ರಿಯೆ, ಒಂದು ಪ್ರಕ್ರಿಯೆ. ಬಿ, ನೈಜ ರಾಷ್ಟ್ರೀಯ ವರಮಾನ, ನೈಜ ರಾಷ್ಟ್ರೀಯ ವರಮಾನ. ಸಿ, ದೀರ್ಘಾವಧಿ ಹೆಚ್ಚಳ, ದೀರ್ಘಾವಧಿ ಹೆಚ್ಚಳ. ಮಕ್ಕಳೇ, ಇಲ್ಲಿ ನಾವು ಆರ್ಥಿಕ ಅಭಿವೃದ್ಧಿ ಅನ್ನೋದು 3 ಅಂಶಗಳ ಬಗ್ಗೆ ಒಂದು ತನ್ನದೇ ಆದಂತಹ ನಿಲುವನ್ನು ಹೇಳುತ್ತೆ. ಅದು ಮೊದಲನೇದಾಗಿ ಏನಪ್ಪ ಇದೆ ಅಂದರೆ, ಆರ್ಥಿಕ ಅಭಿವೃದ್ಧಿ ಅನ್ನೋದು ಒಂದು ಪ್ರಕ್ರಿಯೆ ಅಂತ ಮಕ್ಕಳೇ ನಾವು ಹೇಳ್ತೀವಿ. ಅಂದರೆ ಪ್ರಕ್ರಿಯೆ ಎಂಬ ಪದವು ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಬದಲಾವಣೆಗಳನ್ನು ಸೂಚಿಸುತ್ತದೆ. ಉತ್ಪಾದನಾಂಗಗಳು ಮತ್ತು ಸರಕು ಮತ್ತು ಸೇವೆಗಳ ಒಂದು ಬದಲಾವಣೆಯನ್ನು ಇದು ಸೂಚಿಸೋದ್ರಿಂದ ಇದು ಏನಾಗಿದೆ, ಒಂದು ಪ್ರಕ್ರಿಯೆ ಅಂತ ಮಕ್ಕಳನ್ನ ನಾವು ಹೇಳ್ತೀವಿ. ಹಾಗೆ ನೈಜ ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ನೈಜ ರಾಷ್ಟ್ರೀಯ ವರಮಾನ ಅಂದರೆ ಏನಪ್ಪ ಅಂದರೆ, ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತವನ್ನು ನಾವು ರಾಷ್ಟ್ರೀಯ ವರಮಾನ ಅಂತೇಳಿ ಕರಿತೀವಿ. ಮಕ್ಕಳೇ, ಅಂದರೆ ರಾಷ್ಟ್ರೀಯ ವರಮಾನ ಅಂದರೆ ಏನು ಅಂದರೆ, ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ, ರಾಷ್ಟ್ರೀಯ ವರಮಾನ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ಮಕ್ಕಳೇ, ಮೂರನೇದಾಗಿ ದೀರ್ಘಾವಧಿ ಹೆಚ್ಚಳ ಅಂತ ನಾವು ಕರಿತೀವಿ. ಇಲ್ಲಿ ವಾರ್ಷಿಕ ವರಮಾನ ಇದೆಯಲ್ಲ, ಏನು ರಾಷ್ಟ್ರೀಯ ಆದಾಯ ಇದೆಯಲ್ಲ, ಈ ರಾಷ್ಟ್ರೀಯ ಆದಾಯ ಅನ್ನೋದು ಏನಾಗಿದೆ, ಕೆಲವೇ ಕಾಲದವರೆಗೆ ಅಥವಾ ಅಲ್ಪ ಕಾಲದವರೆಗೆ ಇರದೆ ದೀರ್ಘಕಾಲದವರೆಗೆ ಹೆಚ್ಚಳ ಅನ್ನೋದು ಆಗಬೇಕು. ದೀರ್ಘಕಾಲ ಅಂದರೆ ಎಷ್ಟಾಗಿರ್ಬೋದು, 10 ವರ್ಷಗಳು ಅಥವಾ ಅದಕ್ಕಿಂತ ಅಧಿಕ ಅವಧಿಯವರೆಗೆ ಈ ಒಂದು ವಾರ್ಷಿಕ ಆದಾಯ ಅನ್ನೋದು ಏನಾಗಬೇಕು, ಹೆಚ್ಚಳ ಆಗಬೇಕು. ಆದ್ದರಿಂದ ಈ ಆರ್ಥಿಕ ಅಭಿವೃದ್ಧಿ ಅನ್ನೋದು ಈ ಮೂರು ಅಂಶಗಳನ್ನು ಒತ್ತಿ ಹೇಳೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಮಕ್ಕಳೇ, ನೆಕ್ಸ್ಟ್ ನಾವು ನೋಡೋದಾದ್ರೆ ಅನಾಭಿವೃದ್ಧಿ ಎಂದರೆ ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಅಭಿವೃದ್ಧಿ ಎಂದರೇನು, ಆರ್ಥಿಕ ಅಭಿವೃದ್ಧಿ ಎಂದರೇನು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಒತ್ತಿ ಹೇಳುವಂತಹ ಅಂಶಗಳು ಯಾವುವು ಅಂತ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈಗ ನಾವು ಅನಾಭಿವೃದ್ಧಿ ಎಂದರೇನು ನಾವೀಗ ನೋಡೋಣ. ಮಕ್ಕಳೇ, ನಿಮಗೆ ಹೆಸರು ಸೂಚಿಸುತ್ತೆ ಅಭಿವೃದ್ಧಿ ಎಂದರೇನು. ಅಭಿವೃದ್ಧಿ ಅಂದರೆ ಏನಾಗಿದೆ, ಒಂದು ಪ್ರಕ್ರಿಯೆ ಅಂತ ತಿಳ್ಕೊಂಡ್ವಿ. ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಮಾಜ ಅಭಿವೃದ್ಧಿಯನ್ನು ಹೊಂದಿದೆ, ಪ್ರಗತಿಯನ್ನು ಸಾಧಿಸಿದೆ ಅಂತೇಳಿ ನಾವು ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ಎಂಬ ಪದವನ್ನು ನಾವು ಬಳಸ್ಕೊಳ್ಳೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ಹಾಗೆ ಅನಾಭಿವೃದ್ಧಿ ಎಂದರೆ ಏನು ಅಂತ ನಾವು ನೋಡಿದಾಗ, ಅನಾಭಿವೃದ್ಧಿ ಎಂಬ ಶಬ್ದ ಇದೆಯಲ್ಲ, ಅಭಿವೃದ್ಧಿ ಹೊಂದದೇ ಇರುವಂತಹ ಒಂದು ನಿಚ್ಚಲ ಸ್ಥಿತಿಯನ್ನು ಇದು ಸೂಚಿಸುತ್ತದೆ. ಅನಾಭಿವೃದ್ಧಿ ಎಂಬ ಪದವು ಅಭಿವೃದ್ಧಿ ಹಿಂದುಳಿದ ಅಥವಾ ಅಭಿವೃದ್ಧಿ ಹೊಂದದೇ ಇರುವಂತಹ ಒಂದು ನಿಚ್ಚಲ ಸ್ಥಿತಿ, ಅಂದರೆ ಕಾನ್ಸ್ಟೆಂಟ್ ಅಂತ ನಾವು ಕರಿತೀವಿ ಮಕ್ಕಳೇ. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆ ಅನ್ನೋದು ಕಂಡುಬರಲ್ಲ. ಅಲ್ಲಿನ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಒಂದು ಸ್ಥಿತಿಯನ್ನು ಇದು ಸೂಚಿಸುತ್ತೆ ಅಂತೇಳಿ ನಾವು ಹೇಳ್ಬೋದು. ಒಟ್ಟಾರೆ ಉತ್ಪಾದನೆ ಕಡಿಮೆ ಇದ್ದು ಜನಸಂಖ್ಯೆ ಜಾಸ್ತಿ ಇದ್ದರೆ ರಾಷ್ಟ್ರೀಯ ವರಮಾನ ಏನಾಗುತ್ತೆ ಅಥವಾ ತಲಾದಾಯ ಏನಾಗುತ್ತೆ, ಬಹಳ ಕಡಿಮೆ ಇರೋದನ್ನು ನಾವು ಮಕ್ಕಳೇ ಕಾಣ್ತೀವಿ. ಇಲ್ಲಿ ಏನಾಗಿದೆ, ಉತ್ಪಾದನೆ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಇದೆ, ಜನಸಂಖ್ಯೆ ಅಪಾರವಾಗಿದೆ. ಇದರಿಂದ ತಲಾ ವರಮಾನ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಅಮೇರಿಕಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು ಮತ್ತು ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗಿಂತ ಯಾವ ದೇಶಗಳು ಕಡಿಮೆ ವರಮಾನವನ್ನು ಹೊಂದಿದವೋ ಅಂಥ ಒಂದು ರಾಷ್ಟ್ರಗಳನ್ನು ನಾವು ಕಡಿಮೆ ವರಮಾನ ಹೊಂದಿದಂತಹ ಒಂದು ರಾಷ್ಟ್ರಗಳು ಅಥವಾ ಅನಾಭಿವೃದ್ಧಿಯನ್ನು ಹೊಂದಿದಂತಹ ರಾಷ್ಟ್ರಗಳು ಅಂತೇಳಿ ನಾವು ಕರಿತೀವಿ. ಮಕ್ಕಳೇ, ತಲಾ ವರಮಾನ ಯಾವ ಒಂದು ದೇಶದಲ್ಲಿ ಕಡಿಮೆ ಇದೆಯೋ ಆ ಒಂದು ದೇಶ ಆರ್ಥಿಕವಾಗಿ ಹಿಂದುಳಿದಿದೆ ಅಥವಾ ಅನಾಭಿವೃದ್ಧಿಯನ್ನು ಹೊಂದಿದೆ ಅಂತ ನಾವು ಕರಿತೀವಿ. ಇಲ್ಲಿ ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಿದೆ ಅಂತೇಳಿ ನಾವು ಯಾವುದರ ಮೇಲೆ ಹೇಳ್ತೀವಪ್ಪ ಅಂದರೆ ಆ ದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಆದಾಯ ಅಥವಾ ತಲಾ ಆದಾಯದ ಮೇಲೆ ನಾವು ಹೇಳ್ಬೋದು. ಹೀಗೆ ನಾವೇನು ಹೇಳ್ತೀವಪ್ಪ ಅಂದರೆ
ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ರಾಷ್ಟ್ರಗಳ ಗುಂಪಿಗೆ ಸೇರಿಸುವುದನ್ನು ನಾವು ಕಾಣ್ತೀವಿ, ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರ ಅಂತ ನಾವು ಭಾರತವನ್ನು ಹೇಳ್ತೀವಿ ಮಕ್ಕಳು. ಅದೇ ರೀತಿಯಾಗಿ ವಿಶ್ವ ಬ್ಯಾಂಕ್ ಮತ್ತು ಜಾಗತಿಕ ಅಭಿವೃದ್ಧಿ ವರದಿಯಲ್ಲಿ ಇಲ್ಲಿ ಆರ್ಥಿಕ ಅನಾಭಿವೃದ್ಧಿ ಅಂದರೆ ಏನು ಅಂತೇಳಿ ಮಕ್ಕಳೇ ನಾವೀಗ ನೋಡೋಣ. ವಿಶ್ವ ಬ್ಯಾಂಕ್ ಮತ್ತು ಜಾಗತಿಕ ಅಭಿವೃದ್ಧಿ ವರದಿಯಲ್ಲಿ ಏನಾಗಿದೆಪ್ಪ ಅಂದರೆ ರಾಷ್ಟ್ರಗಳನ್ನು ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದಂತಹ ರಾಷ್ಟ್ರಗಳಂತೆ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಅಂದರೆ ಹೆಚ್ಚು, ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದಂತಹ ರಾಷ್ಟ್ರಗಳಂತ ನಾವು ಕರಿತೀವಿ. ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದಂತಹ ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಂತ ಕರಿತೀವಿ. ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದಂತಹ ಒಂದು ರಾಷ್ಟ್ರಗಳನ್ನು ಏನಂತ ಕರಿತೀವಿ? ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಂತ ಕರಿತೀವಿ. ಆ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶವು ಸಹ ಒಂದು ಅಂತೇಳಿ ನಾವು ಕರಿತೀವಿ. ಆದ್ದರಿಂದ ಭಾರತ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಒಂದು ಮುಂಚೂಣಿಯಲ್ಲಿರೋದನ್ನು ನಾವು ಕಾಣ್ತೀವಿ. 1990ರ ನಂತರದಲ್ಲಿ ಈ ಒಂದು ರಾಷ್ಟ್ರೀಯ ವರಮಾನ ಏನಾಗಿದೆ ಅಂದರೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಿರೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ನೆಕ್ಸ್ಟ್ ನಾವು ಅಭಿವೃದ್ಧಿಯ ಸೂಚಿಗಳು ಅಂತ ಮಕ್ಕಳೇ ನಾವೀಗ ನೋಡೋಣ. ಅಭಿವೃದ್ಧಿಯ ಸೂಚಿಗಳು. ಅಭಿವೃದ್ಧಿಯ ಸೂಚಿಗಳು ಇಲ್ಲಿ ನಾವು ಅಭಿವೃದ್ಧಿಯ ಸೂಚಿಗಳು ಅಂತೇಳಿ ಮಕ್ಕಳೇ ನಾವು ನೋಡಿದ್ದಾದ್ರೆ ಇಲ್ಲಿ ನಾವು ಒಂದು ಯಾವುದಪ್ಪ ಅಂದರೆ ವರಮಾನ ಸೂಚಿಗಳು. ಅಭಿವೃದ್ಧಿ ಸೂಚಿಗಳಲ್ಲಿ ಒಂದು ಯಾವುದು? ವರಮಾನ ಸೂಚಿಗಳು. ವರಮಾನ ಸೂಚಿಗಳು ಅಂತ ನಾವು ಕರಿತೀವಿ. ಇಲ್ಲಿ ಬಳಸುವ ವರಮಾನವು ಏನಾಗಿದೆಪ್ಪ ಅಂದರೆ ರಾಷ್ಟ್ರೀಯ ವರಮಾನವಾಗಿದೆ ಅಂತೇಳಿ ನಾವು ಕರೀತೀವಿ. ರಾಷ್ಟ್ರದಲ್ಲಿ ವಾಸವಾಗಿರುವಂತಹ ಎಲ್ಲ ಜನರ ಒಂದು ವರಮಾನವಾಗಿರ್ತದೆ. ರಾಷ್ಟ್ರದಲ್ಲಿ ವಾಸವಾಗಿರುವಂತಹ ಎಲ್ಲ ಜನರ ಒಂದು ವರಮಾನ ಆಗಿರುತ್ತೆ ಅಂತೇಳಿ ನಾವು ಇದನ್ನು ಹೇಳ್ಬೋದು. ಒಂದು ತಲಾ ವರಮಾನವು ಒಂದು ದೇಶದ ಜನರ ಸರಾಸರಿ ವರಮಾನವಾಗಿದ್ದು, ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತಹ ಒಂದು ಭಾಗಲಬ್ಧವೇ ನಾವು ರಾಷ್ಟ್ರೀಯ ವರಮಾನ ಅಂತ ನಾವು ಮಕ್ಕಳೇ ಕರಿತೀವಿ. ಅದೇ ರೀತಿಯಾಗಿ ಮೂರನೇದಾಗಿ ಮಾನವ ಅಭಿವೃದ್ಧಿ ಸೂಚಿಗಳು ಅಂತ ಹೇಳಿ. ಮೂರನೇದು ಯಾವುದು? ಮಾನವ ಅಭಿವೃದ್ಧಿ ಸೂಚಿಗಳು. ಇಲ್ಲಿ ನಾವು ಮಾನವ ಅಭಿವೃದ್ಧಿ ಸೂಚಿಗಳು ಅಂದರೆ ಏನು ಅಂತೇಳಿ ಮಕ್ಕಳೇ ನಾವೀಗ ನೋಡೋಣ. ಏನು ಮಾನವ ಅಭಿವೃದ್ಧಿ ಸೂಚಿ ಅಂದರೆ ಏನು ಅಂತೇಳಿ ನಾವು ನೋಡೋದಾದರೆ ಇಲ್ಲಿ ನಾವು ಇದನ್ನು ಮಾನವ ಅಭಿವೃದ್ಧಿ ಸೂಚಿ ಎಂಬ ಪದವನ್ನು ಏನಾಗಿದೆ ಜನರಿಗೆ ಅಭಿವೃದ್ಧಿಯು ಜನರ ಘನತೆಯುತ ಜೀವನವನ್ನು ನಡೆಸುವುದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅಂದರೆ ಅಭಿವೃದ್ಧಿ ಹೊಂದಿದ್ದಾನೆ ಅಂದರೆ ಅವನು ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತೇಳಿ ಅರ್ಥ. ಅದು ಕನಿಷ್ಠ ಅವಶ್ಯಕತೆಗಳಾದ ಆಹಾರ ಆಗಿರ್ಬೋದು, ವಸತಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮತ್ತು ಭದ್ರತೆ ಆಗಿರ್ಬೋದು, ಶುದ್ಧ ಕುಡಿಯುವಂತಹ ನೀರು ಆಗಿರ್ಬೋದು, ಮತ್ತು ಶುದ್ಧವಾದ ಗಾಳಿ ಆಗಿರ್ಬೋದು, ಮತ್ತು ಪರಿಸರ ಆಗಿರ್ಬೋದು, ಇವೆಲ್ಲವೂ ಸಹ ರಾಷ್ಟ್ರೀಯ ವರಮಾನ ಹೆಚ್ಚಳದಿಂದ ಮಾತ್ರ ಸಾಧ್ಯವಾಗಬಹುದು ಅಂತೇಳಿ ಮಕ್ಕಳೇ ನಾವು ಹೇಳ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಅವನು ಚೆನ್ನಾಗಿದ್ದಾನೆ ಅಂತ ಹೇಳೋದಾದರೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಅವನು ಚೆನ್ನಾಗಿದ್ದಾನೆ ಅಂದರೆ ಅವನು ಒಂದು ಆದಾಯ ಎಷ್ಟಿದೆ ಅಂತೇಳಿ ನಮಗೆ ಮಕ್ಕಳೇ ಗೊತ್ತಾಗುತ್ತೆ. ಅವನು ಆರ್ಥಿಕವಾಗಿ ಅವನ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾನೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಅಮರ್ತ್ಯ ಸೇನ್ ಅವರು ತಮ್ಮ ಚಿಂತನೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮಹಬೂಬ್ ಉಲ್ ಹಕ್ ಅನ್ನವರು ಮಾನವಾದವನು ಘನತೆಯಿಂದ ಜೀವನವನ್ನು ನಡೆಸಬೇಕಾದ್ರೆ ಅತ್ಯಂತ ಮಹತ್ವದ ಅಂಶಗಳನ್ನು ಅವರು ಸುದೀರ್ಘವಾದಂತಹ ಆರೋಗ್ಯಯುತವಾದಂಥ ಜೀವನವನ್ನು ನಡೆಸುವುದು, ಜ್ಞಾನವಂತರಾಗಿರುವುದು ಮತ್ತು ಜೀವನಕ್ಕೆ ಅವಶ್ಯಕವಾದಂತಹ ಕನಿಷ್ಠ ಸೌಲಭ್ಯಗಳನ್ನು ಖರೀದಿಸಲು ಅವಶ್ಯಕವಿರುವಂತಹ ಒಂದು ವರಮಾನ ಪ್ರಮಾಣವನ್ನು ಹೊಂದುವುದು ಅಂತೇಳಿ ಅವರು ಯಾರು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರು ಸಹ ಹೇಳ್ತಾರೆ ಮಕ್ಕಳೇ. ಇಷ್ಟು ಈ ಒಂದು ಮಾನವ ಅಭಿವೃದ್ಧಿ ಸೂಚಿ
ಅಭಿರುಚಿಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಲಿಂಗ ಸಂಬಂಧಿ ಅಭಿವೃದ್ಧಿ ಅಂತ ನಾವು ಕರಿತೀವಿ ಮಕ್ಕಳೇ. ಏನು ಲಿಂಗ ಸಂಬಂಧಿ ಅಭಿವೃದ್ಧಿ? ಲಿಂಗ ಸಂಬಂಧಿ ಅಭಿವೃದ್ಧಿ ಎಂದರೇನು ಅಂತ ನಾವು ನೋಡೋದಾದ್ರೆ, ಇವತ್ತು ಏನಾಗ್ತಿದೆ ಅಂದರೆ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತಹ ಮಹಿಳೆಯರು ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳಲ್ಲೂ ಸಹ ದುಡಿಯುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮಕ್ಕಳೇ. ಅಂದರೆ ಏನು ಜನಸಂಖ್ಯೆ 121 2011ನೇ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಪ್ಪ ಅಂದರೆ 211 ಕೋಟಿ ಅಂತ ನಾವೇನು ಹೇಳ್ತಿದ್ದೀವಲ್ಲ, ಅಂದರೆ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತಹ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸಹ ದುಡಿಯುವಂಥ ಒಂದು ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ನಾವು ಸಮಾನತೆಯನ್ನು ಒದಗಿಸುವುದು ಎಲ್ಲ ಒಂದು ನಾಗರಿಕರ ಒಂದು ಕರ್ತವ್ಯ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಮಹಿಳೆಯಾದವಳು ಪುರುಷರಷ್ಟೇ ಸಮಾನ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ದಾಳೆ. ಅವಳು ಸಹ ಸ್ವತಂತ್ರ, ಸಮಾನತೆ ಮತ್ತು ಒಂದು ಅವಕಾಶಗಳನ್ನು ಸಹ ಅವಳಿಗೆ ನೀಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಜೊತೆಗೆ ಮಹಿಳೆಯು ಸಹ ಇನ್ನೂ ನಾವು ಮುಂದುವರೆದಂತೆ ನೋಡಿದಾದ್ರೆ ಮಹಿಳೆಯು ಸಹ ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಸಹ ಮಹಿಳೆ ಆದವಳು ಮುಂದೆ ಹೋಗ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ ಮಕ್ಕಳೇ. ಅವಳು ಸಹ ಏನಾಗ್ತಿದೆ, ಸಂಪೂರ್ಣವಾಗಿ ಸಮಾನ ಪಾಲುದಾರಗಳು ಇನ್ನೂ ಸಹ ಆಗ್ತಾ ಇಲ್ಲ. ಆದರೆ ಅದಕ್ಕೋಸ್ಕರ ಇವತ್ತು ಏನಾಗ್ತಿದೆಯಪ್ಪ ಅಂದರೆ ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ 33% ರಿಸರ್ವೇಷನನ್ನು ನಾವು ಮೀಸಲಾತಿಯನ್ನು ನಾವು ಕಾಣ್ತೀವಿ. ಆದ್ದರಿಂದ ಸದ್ಯ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗ್ತಿದೆಪ್ಪ ಅಂದರೆ ಈ ಲಿಂಗ ತಾರತಮ್ಯವನ್ನು ನಾವು ಕಾಣಬಹುದು. ಅಂದರೆ ನೋಡಿರಿ, ಆದರೆ ಮನೆಯಲ್ಲಿ ನಾವು ನೋಡೋದಾದರೆ ಮನೆಯ ಒಂದು ಸಂಪೂರ್ಣ ಜವಾಬ್ದಾರಿ ಮಹಿಳೆಯದಾಗಿರುತ್ತೆ. ಆದರೆ ಆ ಮನೆಯ ಜವಾಬ್ದಾರಿಯನ್ನು ನೋಡ್ಕೊಳ್ಳೋದು ಯಾರಪ್ಪ ಅಂದರೆ ಪುರುಷ. ಆದರೆ ಕೆಲವು ಮುಖ್ಯವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ಆ ಮನೆಯ ಕುಟುಂಬದ ಸದಸ್ಯನೇ ಆ ಒಂದು ಎಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಹೊರತು ಮಹಿಳೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮಹಿಳೆಯನ್ನು ಯಾವುದೇ ರೀತಿಯಾಗಿ ಕೇಳಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಲಿಂಗ ತಾರತಮ್ಯವನ್ನು ಮಕ್ಕಳೇ ನಾವು ಕಾಣೋದನ್ನು ನಾವು ಕಾಣ್ತೀವಿ. ಪ್ರತಿ 1000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆಯನ್ನು ನಾವು ಲಿಂಗ ಅನುಪಾತ ಅಂತೇಳಿ ಮಕ್ಕಳೇ ಕರಿತೀವಿ. ಲಿಂಗ ಅನುಪಾತ ಎಂದರೇನೆಂದರೆ ಪ್ರತಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಅಂತೇಳಿ ನಾವು ಇದನ್ನು ಕಾಣ್ತೀವಲ್ಲ, ಇದನ್ನು ನಾವು ಲಿಂಗ ಅನುಪಾತ ಅಂತ ನಾವು ಕರಿತೀವಿ. ಅಂದರೆ ಸ್ಥೂಲವಾಗಿ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನವನ್ನು ಅದು ಬಿಂಬಿಸೋದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ 2011ನೇ ಜನಗಣತಿಯ ಪ್ರಕಾರ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಎಷ್ಟಿದೆಪ್ಪ ಅಂದರೆ 65.46 ಇದ್ದರೆ ಪುರುಷರ ಸಾಕ್ಷರತಾ ಪ್ರಮಾಣ ಎಷ್ಟಿದೆಪ್ಪ ಅಂದರೆ 82.14 ಇರೋದನ್ನು ನಾವು ಮಕ್ಕಳೇ ಕಾಣ್ಬೋದು. ಅಂದರೆ ಇಲ್ಲಿ ನೋಡಿ, ಮಹಿಳೆಯರ ಸಾಕ್ಷರತಾ ಪ್ರಮಾಣ ಮತ್ತು ಪುರುಷರ ಸಾಕ್ಷರತಾ ಪ್ರಮಾಣವನ್ನು ಹೋಲಿಕೆಯನ್ನು ಮಾಡಿದಾಗ ಪುರುಷರ ಸಾಕ್ಷರತೆಯ ಪ್ರಮಾಣ 1:2 ಅಂದರೆ 1ಕ್ಕಿಂತ 2ರಷ್ಟು ಹೆಚ್ಚಾಗಿರೋದನ್ನು ಮಕ್ಕಳೇ ನಾವು ಕಾಣ್ತೀವಿ. ಅಂದರೆ ಪುರುಷರದ್ದು ಎಷ್ಟು 82.14 ಇದ್ದರೆ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ 65.46 ಇರೋದನ್ನು ಮಕ್ಕಳೇ ನಾವು ಗಮನಿಸ್ತೀವಿ ಅಂತೇಳಿ. ಆದ್ದರಿಂದ ಇಲ್ಲಿ ಮಹಿಳೆಗೆ ಶಿಕ್ಷಣ ಅವಶ್ಯಕತೆ ಇಲ್ಲ ಅಂತೇಳಿ ನಂಬೋದ್ರಿಂದ ಹಾಗೂ ಇನ್ನೂ ಹಲವು ಕಡೆ ಮಹಿಳೆಯರ ಶಿಕ್ಷಣಕ್ಕೆ ಸೂಕ್ತವಾದಂತಹ ಒಂದು ಸೌಲಭ್ಯಗಳು ಇಲ್ಲದೇ ಇರೋದ್ರಿಂದ ಈ ಒಂದು ತಾರತಮ್ಯ ಸಹ ಏನಾಗ್ತದೆ, ಇನ್ನೂ ಮುಂದುವರಿತಿರೋದನ್ನು ನಾವು ಕಾಣ್ತೀವಿ. ಅಂದರೆ ಮಹಿಳೆಗೆ ಅಷ್ಟು ಶಿಕ್ಷಣ ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದು ಮಾಡೋದ್ರಿಂದ ಇನ್ನೂ ಸಹ ಒಂದು ತಾರತಮ್ಯ ಅನ್ನೋದು ಆಗ್ತಾ ಇದೆ ಅಂತೇಳಿ ನಾವು ಹೇಳ್ಬೋದು. ಪುರುಷರಿಗಿಂತ ಕಡಿಮೆ ಪ್ರಮಾಣದ ಕೂಲಿಯನ್ನು ಸಹ ಮಹಿಳೆಗೆ ನೀಡ್ತಾ ಇರೋದನ್ನು ನಾವು ಮಕ್ಕಳೇ ಕಾಣ್ತಿದ್ವಿ. ಒಂದೇ ಕೆಲಸವನ್ನು ಮಾಡಿದರೂ ಸಹ ಅವರಿಗೆ ನೀಡುವಂತಹ ಒಂದು ವೇತನದಲ್ಲಿ ನಾವು ತಾರತಮ್ಯವನ್ನು ನಾವು ಕಾಣ್ತೀವಿ. ಜೊತೆಗೆ ಅವರು ಸಂಪಾದಿಸಿದ ಹಣವನ್ನು ಅವರು ಖರ್ಚು ಮಾಡುವಂಥ ಒಂದು ಸ್ವಾತಂತ್ರ್ಯವೂ ಸಹ ಮಹಿಳೆಯರಿಗೆ ಇರಲ್ಲ. ಅಲ್ಪ ಶಿಕ್ಷಣದ ಪರಿಣಾಮವಾಗಿ ಮಹಿಳೆಯರು ಇವತ್ತು ಉನ್ನತ ಹುದ್ದೆಗಳಲ್ಲಿ ಮತ್ತು ಅಧಿಕ ಸಂಬಳ ತರುವಂತಹ ಉದ್ಯೋಗಗಳಲ್ಲಿ ಇರೋದು ಬಹಳಷ್ಟು ಅಪರೂಪ ಅಂತ ಮಕ್ಕಳೇ ನಾವು ಹೇಳ್ಬೋದು. ಅನ್ನೋದಂದರೆ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ, ಆದರೆ ಅವರ ಒಂದು ಪ್ರಮಾಣ ಏನಿದೆಯಲ್ಲ ಬಹಳ ಕಡಿಮೆ ಇರೋದನ್ನು ನಾವು
ಕಾಣ್ತೀವಿ. ಉನ್ನತ ಹುದ್ದೆಗಳಲ್ಲಿ ಮತ್ತು ಉನ್ನತವಾದಂತಹ ವೇತನ ತರುವಂತಹ ಉದ್ಯೋಗಗಳಲ್ಲಿ ಮಹಿಳೆ ಇವತ್ತು ಬಹಳ ಕಡಿಮೆ ಇರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ನಂತರ ಭಾಳಷ್ಟು ಮನೆಗಳಲ್ಲಿ ಏನಾಗ್ತಿದೆಪ್ಪ ಅಂದರೆ ಮಹಿಳೆಯ ಊಟದ ಪಾಳಿ ಸಹ ಏನಾಗಿರುತ್ತದೆ, ಕೊನೆಯದಾಗಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ಮನೆ ಮಕ್ಕಳು ಎಲ್ಲರೂ ಊಟ ಆದ ನಂತರ ಮಹಿಳೆ ಆದವಳು ಮಿಕ್ಕುಳಿದಂತಹ ಅಡಿಗೆಯನ್ನು ಅವಳು ಊಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಇದರಿಂದಾಗಿ ಮಹಿಳೆ ಆದವಳು ಅಪೌಷ್ಟಿಕವಾದಂತಹ ಒಂದು ಅಪೌಷ್ಟಿಕತೆಗೆ ತುತ್ತಾಗ್ತಾ ಇದ್ಲು ಅಂತೇಳಿ ನಾವು ಹೇಳ್ಬೋದು. ಅಂದರೆ ಎಲ್ಲ ಪೌಷ್ಟಿಕ ಒಂದು ಮಿಕ್ಕುಳಿದಂತಹ ಊಟ ಇದ್ದರೆ ಮಾತ್ರ ಊಟವನ್ನು ಮಾಡ್ತಾಯಿದ್ದು, ಇಲ್ಲದಿದ್ದರೆ ನೀರನ್ನು ಕುಡಿದು ಮಲಗ್ತವಂಥ ಒಂದು ಪರಿಸ್ಥಿತಿ ಅನ್ನೋದು ಅವಳಿಗೆ ಎದುರಿಸಬೇಕಾಗಿತ್ತು. ಅಂಥ ಒಂದು ಇದನ್ನು ಮಹಿಳೆ ಆದವಳು ಎದುರಿಸ್ತಾ ಇದ್ಳು. ಇದರಿಂದ ಅವಳು ಅಪೌಷ್ಟಿಕತೆಗೆ ಒಳಗಾಗಿ ಅನೇಕ ರೋಗಗಳಿಗೆ ತುತ್ತಾಗುವಂಥ ಒಂದು ಸಂದರ್ಭಗಳು ಹೆಚ್ಚಾಗಿ ಕಂಡುಬರ್ತದ್ದು. ಒಂದು ಕಡೆ ಅಪೌಷ್ಟಿಕ ಆದರೆ ಅಧಿಕ ಕೆಲಸದ ಒತ್ತಡ, ಇವೆರಡೂ ಸಹ ಅವಳನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವಳು ಒಂದು ಆರೋಗ್ಯ ಹದಗೆಡುವುದಕ್ಕೆ ಕಾರಣ ಆಗ್ತಿತ್ತು ಅಂತೇಳಿ ಮಕ್ಕಳನ್ನ ನಾವು ಹೇಳ್ಬೋದು. ಅದರಲ್ಲೂ ಭಾರತದಲ್ಲಿ ನಾವು ನೋಡೋದಾದರೆ ತಾಯಂದಿರ ಮರಣ ಪ್ರಮಾಣ ಅನ್ನೋದು ಮತ್ತು ಶಿಶುಗಳ ಮರಣ ಪ್ರಮಾಣ ಮತ್ತು ಮಕ್ಕಳ ಮರಣ ಪ್ರಮಾಣ ಭಾರತದಲ್ಲಿ ಏನಾಗ್ತಿದೆಪ್ಪ ಅಂದರೆ ಹೆಚ್ಚಳ ಆಗ್ತಿರೋದನ್ನು ನಾವು ಕಾಣ್ತೀವಿ. ಯಾಕಂದರೆ ಈಗಾಗಲೇ ನಾವೆಲ್ಲ ಹೇಳಿದ್ವಿ, ಏನಪ್ಪ ಅಂದರೆ ಊಟ ಮಾಡುವಂಥ ಸರದಿಯಲ್ಲೂ ಸಹ ಮಹಿಳೆಯ ಒಂದು ಸರದಿ ಏನಾಗಿತ್ತಪ್ಪ ಅಂದರೆ ಕೊನೆಯದಾಗಿತ್ತು. ಅವಳಿಗೆ ಅಪೌಷ್ಟಿಕತೆ ಅನ್ನೋದು ಅವಳಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಅವಳಿಗೆ ಹುಟ್ಟುವಂತಹ ಒಂದು ಮಕ್ಕಳು ಅಂದರೆ ಶಿಶುಗಳು ಏನಾಗ್ತಿದ್ವಪ್ಪ ಅಂದರೆ ಮರಣವನ್ನು ಹೊಂದುತ್ತಾ ಇದ್ವು. ಅಥವಾ ತಾಯಿಯ ಗರ್ಭದಲ್ಲಿರುವಾಗಲೇ ಅದು ಹೆಣ್ಣು ಭ್ರೂಣ ಅಂತೇಳಿ ತಿಳ್ಕೊಂಡು ಅವ್ರೇನು ಮಾಡ್ತಿದ್ರು, ಪತ್ತೆಯನ್ನು ಹಚ್ಚಿ ಆ ಮಗುವನ್ನು ಭ್ರೂಣದಲ್ಲೇ ಕೊಂದು ಹಾಕ್ತಾಯಿದ್ರು. ಇದಕ್ಕೆ ನಾವು ಹೆಣ್ಣು ಭ್ರೂಣ ಹತ್ಯೆ ಅಂತೇಳಿ ಮಕ್ಕಳೇ ನಾವು ಕರಿತೀವಿ. ನಿಮಗೆ ಮಕ್ಕಳ ಪ್ರಶ್ನೆ ಕೇಳ್ತಾರೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತೇಳಿ ಅಂದರೇನು ಅಂತ ಕೇಳಿದರೆ, ತಾಯಿಯ ಗರ್ಭದಲ್ಲಿರುವಾಗಲೇ ಮಗು ಹೆಣ್ಣು ಮತ್ತು ಗಂಡು ಅಂತೇಳಿ ಪತ್ತೆ ಹಚ್ಚಿ ಅದನ್ನು ಭ್ರೂಣದಲ್ಲಿಯೇ ಕೊಲ್ಲುವಂತಹ ಒಂದು ಸ್ಥಿತಿಗೆ ನಾವೇನಂತ ಕರಿತೀವಿ, ಹೆಣ್ಣು ಭ್ರೂಣ ಹತ್ಯೆ ಅಂತೇಳಿ ಕರಿಬೋದು. ಇದರಿಂದ ಏನಾಗುತ್ತೆ, ಲಿಂಗಾನುಪಾತ ಏನಾಗುತ್ತೆ, ಕಡಿಮೆ ಆಗೋದನ್ನು ನಾವು ಕಾಣ್ತೀವಿ. ಮಕ್ಕಳೇ ನಾವು ಈಗಾಗಲೇ ಹೇಳಿದ್ವಿ ಲಿಂಗ ಅನುಪಾತ ಅಂದರೆ ಏನು ಅಂದರೆ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟು ಅಂತೇಳಿ ನಾವು ಗುರುತಿಸ್ತೀವಲ್ಲ, ಅದಕ್ಕೆ ನಾವು ಲಿಂಗ ಅನುಪಾತ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಲಿಂಗ ಅನುಪಾತ ಬಹಳ ಕಡಿಮೆ ಆಗುತ್ತೆ ಅಥವಾ ಕುಸಿಯುತ್ತೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ಆ ತಾಯಿಯ ಹೊಟ್ಟೆಯಲ್ಲಿರುವಂಥ ಮಗು ಹೆಣ್ಣು ಅಂತೇಳಿ ಅದನ್ನು ಪತ್ತೆ ಹಚ್ಚಿ ಆ ಭ್ರೂಣವನ್ನು ತೆಗೆಸೋದ್ರಿಂದ ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ ಅಂತೇಳಿ ನಾವು ಇದರಿಂದ ಲಿಂಗಾನುಪಾತ ಕುಸಿಯುತ್ತಿದೆ ಅಂತೇಳಿ ಮಕ್ಕಳನ್ನ ನಾವು ಹೇಳ್ಬಹುದು. ಹೀಗಾಗಿ ಈ ಒಂದು ತಾರತಮ್ಯ ಏನಾಗ್ತಿದೆ ಇನ್ನೂ ಸಹ ಮುಂದುವರಿತಿರೋದನ್ನು ನಾವು ಕಾಣ್ತೀವಿ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ಕೆಲವೊಂದು ಸಂಘ ಸಂಸ್ಥೆಗಳಾಗಿರ್ಬೋದು ಮಹಿಳೆಯರ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಇವತ್ತು ಸ್ತ್ರೀ ಶಕ್ತಿ ಸಂಘಗಳನ್ನು ಸ್ಥಾಪನೆ ಮಾಡಿರೋದನ್ನು ನಾವು ಕಾಣ್ತೀವಿ. ಮಕ್ಕಳೇ, ಇಲ್ಲಿ ನಾವು ನಿಮಗೆ ಕೇಳ್ತಾರೆ ಒಂದು ಸ್ವಸಹಾಯ ಸಂಘ ಎಂದರೇನು ಅಂತೇಳಿ ನಾವು ನೋಡೋದಾದರೆ, ಒಂದು ಸ್ವಸಹಾಯ ಸಂಘವು ಅಥವಾ ಸಮೂಹವು 20 ಸಮಾನ ವಯಸ್ಕ ಮಹಿಳೆಯರ ಒಂದು ಸಂಘವಾಗಿದ್ದು ಅಲ್ಲಿ ಸದಸ್ಯರು ತಮ್ಮಲ್ಲಿರುವಂತಹ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕ್ರೋಢೀಕರಿಸಿ ಬಾಹ್ಯ ಸಹಾಯವನ್ನು ಪಡೆದು ವ್ಯವಹಾರವನ್ನು ಆರಂಭಿಸ್ತಾರೆ. ನಿಮಗೆ ಪ್ರಶ್ನೆ ಕೇಳ್ತಾರೆ ಮಕ್ಕಳೇ, ಸ್ವಸಹಾಯ ಸಂಘ ಅಥವಾ ಸ್ತ್ರೀಶಕ್ತಿ ಸಂಘ ಎಂದರೇನೆಂದರೆ, ಒಂದು ಸಂಘದಲ್ಲಿ ಎಷ್ಟು ಜನ ಸದಸ್ಯರಿರ್ತಾರಪ್ಪ ಅಂದರೆ 20 ಜನ ಸದಸ್ಯರಿರ್ತಾರೆ. ಅವರೆಲ್ಲರೂ ಸಹ ಸಮಾನ ವಯಸ್ಕರಾಗಿರ್ತಾರೆ. ಅವರು ತಮ್ಮ ಎಲ್ಲ ಒಂದು ಬಂಡವಾಳವನ್ನು ಅಥವಾ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಏನು ಮಾಡ್ತಾರಪ್ಪ ಅಂದರೆ ಬಾಹ್ಯ ಅವಕಾಶ ಸೌಲಭ್ಯಗಳನ್ನು ಪಡ್ಕೊಂಡು ಏನು ಮಾಡ್ತಾರೆ, ಆರ್ಥಿಕವಾದಂಥ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ. ಅದರಿಂದ ಬಂದಂಥ ಹಣವನ್ನು ಅವರಿವತ್ತು ಏನು ಮಾಡ್ತಾರೆ, ಸ್ವತಂತ್ರವಾಗಿ ಖರ್ಚನ್ನು ಮಾಡ್ತಾ ಇದ್ದಾರೆ. ಅವಳು ತನಗೆ ಇಷ್ಟ ಬಂದ ಹಾಗೆ ಇಷ್ಟಾನುಸಾರ ಖರ್ಚು ಮಾಡೋದಕ್ಕೂ ಸಹ ಇವತ್ತು ಅವಳಿಗೆ ಸ್ವತಂತ್ರ ಅನ್ನೋದು ಸಿಗ್ತಾಯಿದೆ. ಇದರಿಂದ ಮಹಿಳೆಯ ಘನತೆ ಮತ್ತು ಸ್ವಾಯತ್ತತೆ ಅನ್ನೋದು ಹೆಚ್ಚಿದೆ ಅಂತೇಳಿ ನಾವು ಮಕ್ಕಳೇ ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ
ಹಲವಾರು ಕ್ರಮಗಳನ್ನು ಮಕ್ಕಳೇ ನಾವು ಕೈಗೊಳ್ಳಲಾಗುತ್ತದೆ. ಮಹಿಳೆಯರ ಸಬಲೀಕರಣ ಅಂತಂದರೆ ಏನು ಅಂತೇಳಿ ನಾವು ನೋಡಿದ್ರೆ, ಈ ಮಹಿಳೆ ಆದವಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಪುರುಷರಷ್ಟೇ ಒಂದು ಸಮಾನವಾಗಿ ದುಡಿಯುವಂಥ ಒಂದು ಇದಕ್ಕೆ ನಾವು ಮಹಿಳೆಯ ಸಬಲೀಕರಣ ಅಂತ ಮಕ್ಕಳೇ ನಾವು ಹೇಳ್ತೀವಿ. ಈ ಒಂದು ಮಹಿಳೆಯ ಸಾಮರ್ಥ್ಯವನ್ನು ವಿಸ್ತರಿಸುವಂತಹ ಒಂದು ಪ್ರಕ್ರಿಯೆ ಅಂತೇಳಿ ನಾವು ಇದನ್ನು ಹೇಳ್ಬೋದು. ಇವಳಿಗೂ ಸಹ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡುವಂಥ ಒಂದು ಪದ್ಧತಿ ಆಗಿರ್ಬೋದು. ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿ ಇಡುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಇವತ್ತು ಮೀಸಲಾತಿಯನ್ನು ನಾವು 33% ರಿಸರ್ವೇಷನ್ ಅಂತ ನಾವು ಹೇಳ್ತೀವಲ್ಲ, ಈ ಮೀಸಲಾತಿಯನ್ನು ಸಹ ನಾವು ರಾಜಕೀಯ ಕ್ಷೇತ್ರದಲ್ಲಿ ಸಹ ನಾವು ಕಾಣ್ಬೋದು. ಇವುಗಳು ಮಹಿಳೆಯರನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಯಲ್ಲಿ ತರುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತೇವೆ ಅಂತ ಮಕ್ಕಳೇ ಹೇಳ್ಬೋದು. ಇಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹದ್ದು. ಮಕ್ಕಳೇ, ನಿಮಗೆ ಈ ಒಂದು ಪಾಠದಲ್ಲಿ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ಎಂದರೇನು, ಅಭಿವೃದ್ಧಿಯ ಸೂಚಿಗಳು ಯಾವುದು ಮತ್ತು ಅಭಿವೃದ್ಧಿಯ ಒಂದು ಏನು 3 ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಹಾಗೆ ಲಿಂಗ ಮಾನವ ಅಭಿವೃದ್ಧಿ ಸೂಚಿಗಳು ಮತ್ತು ಲಿಂಗ ಅಭಿವೃದ್ಧಿ ಸೂಚಿಗಳು, ಮತ್ತು ಇವತ್ತು ಮಹಿಳೆ ಯಾವ ರೀತಿಯಾದಂಥ ಒಂದು ಸ್ಥಾನವನ್ನು ಪಡ್ಕೊಳ್ತಿದ್ದಾಳೆ, ಅವಳು ಯಾವ ರೀತಿಯಾದಂಥ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ತಿದ್ದಾಳೆ, ಪುರುಷರಷ್ಟೇ ಸಮಾನ ಸೌಲಭ್ಯಗಳನ್ನು ಅವಳು ಪಡಿತಿದ್ದಾಳೆ ಅಂತ ಮಕ್ಕಳು ನಾವು ಈ ಒಂದು ಪಾಠದಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ವಿ. ಮಕ್ಕಳು, ಇವತ್ತಿನ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೊಡ್ತೀನಿ. ಆ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದುಕೊಳ್ಳಿ. ಮಕ್ಕಳೇ, ಟೆಕ್ಸ್ಟ್ ಬುಕ್ನಲ್ಲಿ ಭಾಗ 1 ಪೇಜ್ ನಂಬರ್ 133, ಭಾಗ 1 ಪೇಜ್ ನಂಬರ್ 133, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಇದೆ. 1ನೇ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿ ಒಂದು ಡ್ಯಾಶ್ ಬರ್ಕೊಡ್ರಿ. ಆರ್ಥಿಕ ಅಭಿವೃದ್ಧಿ ಒಂದು ಡ್ಯಾಶ್. 2ನೇದು, ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಸೇವೆಗಳ ಮೌಲ್ಯವನ್ನು ಡ್ಯಾಶ್ ಎನ್ನುವರು. ಸರಕು ಸೇವೆಗಳ ಮೌಲ್ಯವನ್ನು ಡ್ಯಾಶ್ ಎನ್ನುವರು. 3ನೇ ಪ್ರಶ್ನೆ, ಅನಾಭಿವೃದ್ಧಿ ರಾಷ್ಟ್ರದಲ್ಲಿ ಪ್ರಮುಖವಾಗಿ ಡ್ಯಾಶ್ ಕಡಿಮೆ ಇರುವುದು. 4ನೇ ಪ್ರಶ್ನೆ, ಮಾನವ ಅಭಿವೃದ್ಧಿಯು ಡ್ಯಾಶ್ಗಳ ವಿಸ್ತರಣೆಯನ್ನು ಸೂಚಿಸುತ್ತದೆ. ಮಾನವ ಅಭಿವೃದ್ಧಿಯು ಡ್ಯಾಶ್ಗಳ ವಿಸ್ತರಣೆಯನ್ನು ಸೂಚಿಸುತ್ತದೆ. 5ನೇ ಪ್ರಶ್ನೆ, ಜಾಗತಿಕ ಮಾನವ ಅಭಿವೃದ್ಧಿ ವರದಿಗಳ ಪ್ರಕಟಣೆಯ ಹೊಸ ಪ್ರಕಟಣೆಯ ಓಣೆ ಒತ್ತಿರುವ ಸಂಸ್ಥೆ ಡ್ಯಾಶ್. ಪ್ರಕಟಣೆಯ ಓಣೆ ಒತ್ತಿರುವ ಸಂಸ್ಥೆ ಡ್ಯಾಶ್. ನೆಕ್ಸ್ಟು 6ನೇ ಪ್ರಶ್ನೆ, 2014ರಲ್ಲಿ ಭಾರತ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಡ್ಯಾಶ್ನ ಸ್ಥಾನ ಹೊಂದಿತ್ತು. 7ನೇ ಪ್ರಶ್ನೆ, 2011ನೇ ಸಾಲಿನಲ್ಲಿ ಭಾರತದ ಲಿಂಗಾನುಪಾತ ಡ್ಯಾಶ್ ಇತ್ತು. ಮಕ್ಕಳೇ, ಈಗ 2ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದರಲ್ಲಿ ಪರೀಕ್ಷೆಯ ದೃಷ್ಟಿಯಿಂದ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾನು ಬೋರ್ಡ್ ಮೇಲೆ ಬರೀತೀನಿ, ಬರ್ಕೊಳ್ಳಿ. ಗೃಹಪಾಠ. ಒಂದನೇ ಪ್ರಶ್ನೆ, ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ. ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯ ವಿವರಣೆ ಕೊಡಿ. ಅಭಿವೃದ್ಧಿ ಪ್ರಕ್ರಿಯೆಯ ವಿವರಣೆ ಕೊಡಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಅನಾಭಿವೃದ್ಧಿ ಎಂದರೇನು?
ಅದಕ್ಕೆ ಕಾರಣಗಳೇನು? ಅದಕ್ಕೆ ಕಾರಣಗಳೇನು? ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರುವುದಕ್ಕೆ ಕಾರಣ ಕೊಡಿ. ಕಡಿಮೆ ಇರುವುದಕ್ಕೆ ಕಾರಣ ಕೊಡಿ. ಮಕ್ಕಳೇ, ಪರೀಕ್ಷೆಯ ದೃಷ್ಟಿಯಿಂದ ಈ ಕೆಲವೇ 3 ಪ್ರಶ್ನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಒಂದು, ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ ಮತ್ತು ಅಭಿವೃದ್ಧಿಯ ಪ್ರಕ್ರಿಯೆ ವಿವರಣೆಯನ್ನು ಕೊಡಿ. 2ನೇ ಪ್ರಶ್ನೆ, ಅನಾಭಿವೃದ್ಧಿ ಎಂದರೇನು, ಅದಕ್ಕೆ ಕಾರಣಗಳೇನು. ಅದೇ ರೀತಿ 3ನೇ ಪ್ರಶ್ನೆ, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರುವುದಕ್ಕೆ ಕಾರಣಗಳನ್ನು ಕೊಡಿ. ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರ ಸಹಿಯನ್ನು ಪಡೆಯಿರಿ. ನಮಸ್ಕಾರ.